ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸಂತಾನ ಅಪೇಕ್ಷಿತರಿಗಾಗಿ ಅಥವಾ ಸಂತಾನಕ್ಕೆ ಸಂಬಂಧಪಟ್ಟಂಥ ಒಂದು ವಿಶೇಷವಾಗಿರುವಂಥ ಪರಿಹಾರವನ್ನು ಇವತ್ತು ನಾನು ತಂದಿದ್ದೀನಿ. ಆದರೆ ಪರಿಹಾರಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದು ವಿಷಯವನ್ನು ನೆನ್ಪಿಟ್ಕೊಳ್ಳಿ. ಇಲ್ಲಿ ನಮ್ಮ ಒಂದು ಗುರುಭಕ್ತಿ ಚಾನಲಲ್ಲಿ ನಾವು ಕೊಡುವಂಥ ಪರಿಹಾರಗಳು ಜನರಲ್ ಆಗಿರುವಂಥ ಪರಿಹಾರಗಳಾಗಿರ್ತವೆ. ನಿಮ್ಮ ಜಾತಕದಲ್ಲಿ ಸಂತಾನ ಯೋಗ ಇದೆಯಾ ನೋಡಿ. ಸಂತಾನ ಅಂತ ಬಂದಾಗ ದಂಪತಿಗಳಿರುವರ ಜಾತಕವನ್ನು ನೋಡಬೇಕು. ಗಂಡಿನ ಜಾತಕ ನೋಡಿ ಸಂತಾನ ಇದೆಯಾ ಅಂತ ಹೇಳೋದು, ಹೆಣ್ಣಿನ ಜಾತಕ ನೋಡಿ ಅವೆಲ್ಲ ಬೇಡ. ದಯವಿಟ್ಟು ಇದನ್ನೆಲ್ಲ ಕ್ಲೀನಾಗಿ ನೋಡಿ ಅದಾದ ನಂತರ ಮುಂದುವರಿರಿ. ಆದರೂ ಕೂಡ ನಿಮ್ಮೆಲ್ಲರ ಒಂದು ಅಭಿಲಾಷೆಗೆ ಅಥವಾ ನೀವು ಕೇಳಿರುವಂಥ ಪ್ರಶ್ನೆಗೆ ನಾನು ಇವತ್ತೊಂದು ಪರಿಹಾರವನ್ನು ಸಂತಾನ ವಿಚಾರದಲ್ಲಿ ಕೊಡೋಕೆ ಬರ್ತಾ ಇದ್ದೀನಿ. ಸಂತಾನ ಇಲ್ಲ, ಡಿಲೇ ಆಗ್ತಾ ಇದೆ ಅನ್ನೋರು ಕೂಡ ಈ ಪರಿಹಾರವನ್ನು ಮಾಡ್ಬೋದು. ಸರ್, ಸಂತಾನ ಇದೆ ಆದರೆ ಅಂದ್ಕೊಂಡಿರೋ ರೀತಿಯಲ್ಲಿ ಅಭಿವೃದ್ಧಿ ಇಲ್ಲ. ಸರ್, ಸಂತಾನ ಇದೆ ಅಂದ್ಕೊಂಡಿರೋ ರೀತಿಯಲ್ಲಿ ದೇಹದಲ್ಲಿ ಪ್ರಗತಿ ಇಲ್ಲ. ಅಂದರೆ ತುಂಬ ಬಡವಾಯಾಗಿರುವಂಥದ್ದು, ಸರಿಯಾಗಿ ಊಟ ಮಾಡದೇ ಇರುವಂಥದ್ದು, ಯಾವಾಗ ನೋಡಿದ್ರು ರೋಗ ಬಾಧೆ, ಯಾವಾಗ ನೋಡಿದ್ರು ಅಳ್ತಾ ಇರುವಂಥದ್ದು, ಅರ್ಥ ಆಯ್ತಲ್ವಾ? ಶರೀರ ಕ್ಲೀನಾಗಿ ಬೆಳೆಯದೇ ಇರುವಂಥದ್ದು, ಕೃಶವಾಗಿರುವಂಥ ಶರೀರ ಇರುವಂಥದ್ದು, ಸಂತಾನಕ್ಕೆ ಸಮಸ್ಯೆ, ಸಂತಾನ ಇಲ್ಲ ಅನ್ನೋ ಸಮಸ್ಯೆ ಅಥವಾ ಸಂತಾನ ಇದೆ ಅನ್ನೋ ಸಮಸ್ಯೆ ಇರುವಂಥವ್ರು. ರೈಟ್. ಚಿಕ್ಕ ಮಕ್ಕಳಿಗಾಗಿ ಈ ಪ್ರಯೋಗವನ್ನು ನೀವುಗಳು ಮಾಡ್ಬೋದು. ಯಾವಾಗ ನೋಡಿದ್ರು ಬಾಲಗ್ರಹ, ಯಾವಾಗ ನೋಡಿದ್ರು ದೋಷ, ಇಲ್ಲಿ ಗೋಡ್ ಬರೋಂಗಿಲ್ಲ, ದೃಷ್ಟಿ, ಇವರು ಕೂಡ ಈ ಪರಿಹಾರವನ್ನು ಮಾಡ್ಬೋದು. ತಂದೆ ತಾಯಿಯರು ಈ ಪರಿಹಾರವನ್ನು ಮಾಡಬೇಕಾಗುತ್ತೆ. ಸಂತಾನ ಇಲ್ಲದವರಿಗೆ ನಾನು ಮೊದಲೇ ಹೇಳಿದ್ದೀನಿ, ದಯವಿಟ್ಟು ಜಾತಕವನ್ನು ಚೆಕ್ ಮಾಡಿ ಅದಾದ ನಂತರ ದಂಪತಿಗಳು ಇರುವರು ಈ ಪರಿಹಾರವನ್ನು ಮಾಡಿದ್ರೆ ಖಂಡಿತವಾಗ್ಲೂ ಸಂತಾನ ನಿಮ್ಗೆ ಆಗುತ್ತೋ ಇಲ್ವೋ, ಒಟ್ಟಿನಲ್ಲಿ ಒಂದು ಪರಿಹಾರ ಮಾರ್ಗ ಸಿಗುತ್ತೆ. ಒಂದು ಸಮಸ್ಯೆ ಕ್ಲಿಯರ್ ಆಗುತ್ತೆ, ಅಥವಾ ಏನು ಮಾಡಿದ್ರೆ ಸಂತಾನ ಆಗುತ್ತೆ ಅಥವಾ ಇಲ್ಲ ಅನ್ನುವಂಥದ್ದು ಕ್ಲಿಯರ್ ಕಟ್ ಆಗಿ ವಿಷಯ ಗೊತ್ತಾಗ್ಬಿಡುತ್ತೆ. ಇನ್ಫಾರ್ಮೇಷನ್ ಎಲ್ಲಿಂದಾದ್ರೂ ಬರ್ಬೋದು. ಅರ್ಥ ಆಯ್ತಲ್ವಾ? ಈ ವೈದ್ಯಕೀಯ ರಂಗದಲ್ಲಿ ಇಲ್ಲ ಅಂದರೆ ಈ ವೈದ್ಯಕೀಯದಲ್ಲಾದರೂ ನೀವು ನೋಡಿ, ನಿಮಗೆ ಸಂತಾನ ಆಗುವಂಥ ಸೂಚನೆಗಳು ಸಿದ್ಧ ವೈದ್ಯ ಆಗಿರ್ಬೋದು, ಅಲೋಪತಿ ಆಗಿರ್ಬೋದು, ಹೋಮಿಯೋಪತಿ ಆಗಿರ್ಬೋದು, ಆಯುರ್ವೇದ ಆಗಿರ್ಬೋದು, ಆ ರೀತಿ ವೈದ್ಯಕೀಯ ಪದ್ಧತಿಗಳು ಬದಲಾಗಬಹುದು. IVF ಅಲ್ಲೇ ಆಗುತ್ತೆ, ನಿಮಗೆ ನಾರ್ಮಲಾಗಿ ಆಗಲ್ಲ ಅನ್ನೋದು ಗೊತ್ತಾಗ್ಬೋದು. ಪ್ರಯೋಗ ಮಾಡಿ ನೋಡಿ. ಶುಕ್ರವಾರದ ದಿನ ರಾಹುಕಾಲದಲ್ಲಿ ಈ ಪ್ರಯೋಗ ಮಾಡಬೇಕು. ಕಾಳಿ ದೇವರ ಗುಡಿಯಲ್ಲೇ ಈ ಪ್ರಯೋಗ ಮಾಡಬೇಕು. ಕಾಳಿ ಇಲ್ಲ, ಮಾರಿಯಮ್ಮ ಇದೆ, ಕೆಲಸ ಆಗಲ್ಲ. ಲಕ್ಷ್ಮಿ ಇದೆ, ಕೆಲಸ ಆಗಲ್ಲ. ದಯವಿಟ್ಟು ಯಾವುದೇ ದೇವತೆಯ ಹೆಸರನ್ನ ದಯವಿಟ್ಟು ಎಲ್ಲೋ ಕಮೆಂಟಲ್ಲಿ ಹಾಕಬೇಡಿ. ಕಾಳಿ ಅಮ್ಮನ ದೇವಸ್ಥಾನದಲ್ಲೇ ಈ ಪ್ರಯೋಗ ಆಗಬೇಕು, ಬೇರೆ ದೇವರು ಆಗಲ್ಲ. ಆಯಿತಾ? ಶುಕ್ರವಾರ ರಾಹುಕಾಲದಲ್ಲೇ ಈ ಪ್ರಯೋಗ ಆಗಬೇಕು, ಬೇರೆ ಸಮಯದಲ್ಲೂ ಆಗಲ್ಲ. ಒಂದು ಮಣ್ಣಿನ ಒಂದು 5 ಹಣತೆಗಳನ್ನ ತಗೊಳ್ಳಿ, 5 ಹಣತೆಗಳನ್ನ ತಗೊಳ್ಳಿ. ಕಾಟನ್ ಕೆಂಪು ಬಣ್ಣದ ಬಟ್ಟೆನ ತಗೊಳ್ಳಿ. ರವಿಕೆ ಬಟ್ಟೆ ಅಂಗಡಿಗಳಲ್ಲಿ ನಿಮಗೆ ಸಿಗುತ್ತೆ, ರವಿಕೆ ಪೀಸ್ ತಗೊಳ್ಳಿ. ಕೆಂಪು ಬಣ್ಣದಾಗಿರಬೇಕು, ಕಾಟನ್ ಬಟ್ಟೆ ಆಗಿರಬೇಕು. ಅದರಲ್ಲಿ ಬಂದ್ಬಿಟ್ಟು ನೀವು ಕತ್ರಿ ತಗೊಂಡು ಕಟ್ ಮಾಡಬೇಕಾಗುತ್ತೆ. ಬತ್ತಿ ರೂಪದಲ್ಲಿ ಆ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳಿ. ಆಯಿತಾ? ಈ ಬಟ್ಟೆಯನ್ನು ಹಾಕಿ ತುಪ್ಪ ಅಥವಾ ನೀವು ಎಳ್ಳೆಣ್ಣೆಯನ್ನು ಕೂಡ ಬಳಸ್ಬೋದು. ದೀಪವನ್ನು ತಾವು ಬೆಳಗಬೇಕು. ಕಾಟನಿನ ಆ ಬತ್ತಿ ಏನು ನೀವು ಕಟ್ ಮಾಡಿದಿರೋ ಆ ಬ್ಲೌಸ್ ಪೀಸಲ್ಲಿ ಕಾಟನ್ ಬತ್ತಿ ರೂಪದಲ್ಲಿ ಕಟ್ ಮಾಡಿ, ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಅದನ್ನು ಹತ್ತಿ ಬತ್ತಿ ಬದಲಾಗಿ ಇದನ್ನು ಹಾಕಿ ನೀವು ಉರಿಸ್ಬೇಕಾಗುತ್ತೆ. ಸೊ ಈ ಒಂದು ದೀಪವನ್ನು ತಾಯಿ ಮಹಾಕಾಳಿಯ ದೇವಸ್ಥಾನದಲ್ಲಿ ಶುಕ್ರವಾರ ದಿನ ರಾಹುಕಾಲದಲ್ಲಿ ಸಂತಾನದ ಒಂದು ಅಪೇಕ್ಷೆಯೊಂದಿಗೆ ತಾವು ಏನಾದರೂ ಪ್ರತಿ ಶುಕ್ರವಾರ ರಾಹುಕಾಲದಲ್ಲಿ ಈ ದೀಪವನ್ನು ಹಚ್ತಾ ಬರ್ತಾ ಇದ್ದಾಗೆ ನಿಮ್ಮ ಜೀವನದಲ್ಲಿ ಸಂತಾನಕ್ಕೆ ಸಂಬಂಧಪಟ್ಟಂತೆ ಶುಭ ಫಲಗಳನ್ನು ನೀವು ನಿರೀಕ್ಷಿಸಬಹುದು. ಇದು ಒಂದು ಕಡೆ. ಎರಡನೇ ಕಡೆ, ನಿಮಗೆ ಸಂತಾನ ಆಲ್ರೆಡಿ ಇದೆ, ಸಂತಾನಕ್ಕೆ ಏನೋ ರೋಗ ಬಾಧೆ ಇದೆ, ಆರೋಗ್ಯ ಸಮಸ್ಯೆ ಇದೆ, ದೇಹ ನಾವು ಹೇಳಿದ ರೀತಿಯಲ್ಲಿ ಮಗುಗೆ ಯಾಕೋ ಬೆಳವಣಿಗೆ ಆಗ್ತಾ ಇಲ್ಲ, ಸರಿಯಾಗಿ ಊಟ ಮಾಡ್ತಾ ಇಲ್ಲ, ಅದೇನೋ ನಿದ್ದೆ ಮಾಡಿದಾಗ ಬೆಚ್ಚಿ ಬೀಳ್ತಾ ಐತೆ, ಬಾಲಗ್ರಹ ಯಂತ್ರದಿಂದ ಹಿಡ್ಕೊಂಡು ಎಲ್ಲವನ್ನೂ ಕಟ್ಟಿದ್ದೀನಿ ನಾನು, ಅದು ಯಾಕೋ ಗೊತ್ತಿಲ್ಲ, ಯಾವಾಗ ನೋಡಿದ್ರು ಅಳ್ತಾ ಇರ್ತದೆ, ಯಾವಾಗ ನೋಡಿದ್ರು ದೃಷ್ಟಿ ಆಗ್ತಾ ಇರ್ತದೆ. ಅರ್ಥ ಆಯ್ತಲ್ವಾ? ಏನಾದರೂ ಒಂದು ಇರುತ್ತೆ. ಇದೊಂದು ಮಾತು ನಮ್ಮದ್ರಲ್ಲಿ. ಸೊ ಈ ಥರ ಇದ್ದವರು ಕೂಡ ಈ ಪರಿಹಾರವನ್ನು ಮಾಡಿ ನೋಡಿ. ಖಂಡಿತವಾಗಲೂ ಆ ದೈವದ ಒಂದು ಆಶೀರ್ವಾದದಿಂದ ಅಥವಾ ದೇವರ ಆಶೀರ್ವಾದದಿಂದ ನಿಮ್ಮ ಮಕ್ಕಳ ಜೀವನದಲ್ಲಿ ಒಂದು ಬದಲಾವಣೆ ಬರುತ್ತೆ, ಅಥವಾ ನಿಮ್ಮ ಜೀವನದಲ್ಲಿ ಒಂದು ಮಗುವೊಂದು ಬರುತ್ತೆ. ಓಕೆ, ಎಲ್ರಿಗೂ ಒಳ್ಳೆಯದಾಗಲಿ.